ಆರಂಭದ ದಿನದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದ ಉಗ್ರ ಮಂಜು ಹಾಗಿದ್ರೆ ಗುರೂಜಿ ಅವರು ಮಂಜು ಅವರ ಭವಿಷ್ಯದ ವಿಚಾರದಲ್ಲಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಆರಂಭದ ದಿನದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದ ಉಗ್ರ ಮಂಜು ನಂತರದ ದಿನದಲ್ಲಿ ತುಂಬಾನೇ ಸೈಲೆಂಟ್ ಆದ್ರು. ಇನ್ನು ಈಗ ಫಿನಾಲೆ ವೀಕಿಗೆ ಎಂಟ್ರಿ ಕೊಟ್ಟಿದ್ರು ಕೂಡ ಸ್ವಲ್ಪ ಆತಂಕ ಹಾಗೂ ಗೊಂದಲದಲ್ಲೇ ಇದ್ದಾರೆ. ಆದ್ರೆ ಈಗ ನಿನ್ನೆ ಬಿಗ್ ಬಾಸ್ ಮನೆಗೆ ಬಂದಿರೋ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರ ಮಾತನ್ನ ಕೇಳಿ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಹಾಗಿದ್ರೆ ಗುರೂಜಿ ಅವರು ಮಂಜು ಅವರ ಭವಿಷ್ಯದ ವಿಚಾರದಲ್ಲಿ ಏನೆಲ್ಲ ಹೇಳಿದ್ರು ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಉಗ್ರ ಮಂಜು ಆರಂಭದ ದಿನದಲ್ಲಿ ಉಗ್ರವಾಗಿ ಆಟ ಆಡಿ ಎಲ್ಲರ ಗಮನ ಸೆಳೆದಿದ್ರು. ಆದ್ರೆ ದಿನ ಕಳೆದಂತೆ ಅವರು ಮಂಕಾದ್ರು. ಇದಕ್ಕೆ ಕಾರಣ ಗೌತಮಿ ಅನ್ನೋ ಮಾತು ಮೊದಲಿನಿಂದಲೂ ಚರ್ಚೆಯಲ್ಲಿದೆ. ಆದ್ರೆ ಇದನ್ನ ಗೌತಮಿ ಅವರಾಗ್ಲಿ ಮಂಜು ಅವರಾಗ್ಲಿ ಒಪ್ಪಿಲ್ಲ. ಇನ್ನು ಬಿಗ್ ಬಾಸ್ ಮನೆಗೆ ಈಗ ಬಂದಿರೋ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು ಮಂಜು ಅವರನ್ನ ನೋಡುತ್ತಿದ್ದಂತೆಯೇ ಒಂದು ಕಗ್ಗವನ್ನ ಹೇಳಿದ್ದಾರೆ. ಅದೇನಂದ್ರೆ, ಎದ್ದಾಡಿ ಬೀಳುತ್ತಿಹೆ, ಗುದ್ದಾಡಿ ಸೋತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗತ್ತನ್ನು ಉದ್ಧರಿಸುವೆ ಎನ್ನುವ ಸಕನೆ, ನಿನ್ನ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಇನ್ನು ಇದರ ಅರ್ಥವನ್ನು ಹುಡುಕಲು ಮಂಜು ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಇದಾದ ಮೇಲೆ ಮಂಜು ಅವರ ವೈಯಕ್ತಿಕ ಭವಿಷ್ಯದ ಬಗ್ಗೆ ಗುರೂಜಿ ಭವಿಷ್ಯವನ್ನ ಹೇಳಿದ್ದಾರೆ. ಮೊದಲು ಮಂಜು ಅವರಿಗೆ ಪ್ರಶ್ನೆ ಕೇಳುವಂತೆ ಹೇಳಿದಾಗ, ಮಂಜು, ತಂಗಿಯರ ಮದುವೆ ಆದಮೇಲೆ ಮದುವೆ ಆಗೋಣ ಅನ್ಕೊಂಡಿದ್ದೆ. ಈಗ ನನಗೆ 38 ವರ್ಷ. ಮದುವೆ ಯಾವಾಗ ಆಗುತ್ತೆ, ನನ್ನ ವೃತ್ತಿ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಇದಕ್ಕೆ ಉತ್ತರಿಸಿದ ಗುರೂಜಿ, ಮಂಜು ಅವರ ಜಾತಕ ನೋಡಿ, ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ನಿನ್ನ ಜಾತಕದ ಪ್ರಕಾರ ನೀನೊಂದು ಎಮೋಷನಲ್ ಫೂಲ್. ಹೊರಗಡೆ ನೋಡೋದಕ್ಕೆ ಹಲಸಿನ ಹಣ್ಣಿನ ರೀತಿ ಹೊರಟಾಗಿದ್ಯಾ, ಆದ್ರೆ ನಿನ್ನ ಮನಸ್ಸು ಮಾತ್ರ ತೊಳೆಗಳ ರೀತಿ ತುಂಬಾನೇ ಮೃದುವಾಗಿದೆ. ಯಾವಾಗಲೂ ಅಸ್ಥಿರತೆ ಕಾಡ್ತಾನೆ ಇರುತ್ತೆ. ಮೋಸ ಹೋದ್ರೆ ಅಥವಾ ಬೇರೆಯವರಿಗೆ ಅನ್ಯಾಯ ಆದ್ರೆ ಅನ್ನೋ ಭಾವನೆಯಲ್ಲೇ ಬದುಕುತ್ತೀಯಾ ಅಂತ ಹೇಳಿದ್ದಾರೆ. ಇದಾದ ಮೇಲೆ ಬದುಕು ಯಾವಾಗಲೂ ಅಸ್ಥಿರವೇ, ಅದರಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನು ಇದರ ಮಧ್ಯೆ ಒಂದು ಶುಭ ಸುದ್ದಿ ಏನು ಅಂತ ಅಂದ್ರೆ, ಮುಂದಿನ 4 ವರ್ಷ ಅಂದ್ರೆ 2029ರವರೆಗೆ ನಿನ್ನ ವೃತ್ತಿ ಜೀವನ ತುಂಬಾನೇ ಪೀಕ್ ಅಲ್ಲಿ ಇರುತ್ತೆ. 4 ವರ್ಷ ನೀನು ಹಿಂದೆ ತಿರುಗಿ ನೋಡೋದೇ ಇಲ್ಲ, ಅಷ್ಟು ಸಕ್ಸಸ್ ಅನ್ನ ಕಾಣ್ತೀಯಾ, ಅದರಲ್ಲಿ ಬೇರೆ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದಾದ ಮೇಲೆ ಅವರ ಮದುವೆ ವಿಚಾರದ ಬಗ್ಗೆ ಕೂಡ ಭವಿಷ್ಯ ಹೇಳಿದ್ದಾರೆ. ಅದೇನಂದ್ರೆ, ಡಿಸೆಂಬರ್ 18ನೇ ತಾರೀಕು 2024ರಿಂದ ಮೇ ತಿಂಗಳು 19ನೇ ತಾರೀಕು 2026ರವರೆಗೆ ನಿನಗೆ ಕಂಕಣ ಭಾಗ್ಯ ಇದೆ. ನೀನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಮದುವೆ ಆಗ್ತೀಯಾ, ನಿನಗೆ ಒಳ್ಳೆ ಸಂಗಾತಿನೇ ಸಿಗ್ತಾಳೆ ಅಂತ ಹೇಳಿದ್ದಾರೆ. ಜೊತೆಗೆ ಮಂಜು ಅಂದ್ರೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ಅದನ್ನ ನೀನು ತಲೆಗೆ ಏರಿಸಿಕೊಳ್ಳದೆ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗು ಅಂತ ಹೇಳಿದ್ದಾರೆ. ಇನ್ನು ಇದಾದ ಮೇಲೆ ತಾಯಿಯ ಆರೋಗ್ಯ ಬಗ್ಗೆ ಕೂಡ ಗಮನ ಇರಲಿ. ಈಗಾಗಲೇ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗಿದೆ. ಮಗ ಆಗಿ ಇದರ ಬಗ್ಗೆ ಎಚ್ಚರ ವಹಿಸಿ ಅವರನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಇದನ್ನೆಲ್ಲ ಕೇಳಿದ ಮಂಜು ಅವರು, ನೀವೆಲ್ಲ ಹೇಳಿದ್ದು ಸರಿನೇ ಇದೆ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ, 38 ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಬೇಜಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅನ್ನೋ ಮಾತು ಸಮಾಧಾನ ತರಿಸಿದ್ರೆ, ವೃತ್ತಿ ಜೀವನದಲ್ಲಿ ಇಷ್ಟು ವರ್ಷ ಆದ್ರೂ ಏನು ಸಾಧನೆ ಮಾಡಿಲ್ಲ ಅನ್ನೋ ಬೇಜಾರಿಗೆ ಮುಂದಿನ 4 ವರ್ಷ ನೀನು ಸಾಕಷ್ಟು ಸಾಧನೆ ಮಾಡ್ತೀಯಾ, ಹಿಂದೆ ತಿರುಗಿ ನೋಡದಷ್ಟು ಸಾಧನೆ ಮಾಡ್ತೀಯಾ ಅನ್ನೋ ಮಾತು ತುಂಬಾನೇ ಖುಷಿ ತಂದಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.